ಸಂಡೇ ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ಒಂದು ಪ್ರಾಪರ್ಟಿ ಬಗ್ಗೆ ಕತೆ ರೂಪದಲ್ಲಿ ಹೇಳಿದ್ದೀನಿ. ಇದು ಕತೆ, ನೈಜ ಘಟನೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ರೆವಿನ್ಯೂ ಸೈಟ್ ತಗೊಳಕ್ಕೆ ಈಗ್ಲೂ ಮುಗಿ ಬೀಳ್ತಾ ಇದ್ದಾರೆ ಜನ ಅಂತ ಅರ್ಥ ಆಗ್ತಾ ಇಲ್ಲ. ಒಂದ್ ಕಡೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ, ಇನ್ನೊಂದ್ ಕಡೆ ಖಾತೆಗಳು ಎಲ್ಲೂ ಬಿಟ್ಟಿಲ್ಲ. ಹಾಗಿದ್ರು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂತ ಇದ್ದೀರಾ. ಯಾವ ಧೈರ್ಯದ ಮೇಲೆ, ಏನಕ್ಕೋಸ್ಕರ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಒಂದ್ ಅರ್ಥ ಆಗ್ತಾ ಐತೆ, ಈಗ ಬೆಲೆ ಕಮ್ಮಿ ಇದೆ, ಸಪೋಸ್ ಖಾತಾ ರಿಜಿಸ್ಟ್ರೇಷನ್ ಬಿಟ್ಬಿಟ್ರೆ ಬೆಲೆ ಬಂದ್ಬಿಡುತ್ತೆ ಅಂತ ನೀವು ಒಂದು ಪ್ರಾಪರ್ಟಿನ ತಗೊಂತಾ ಇದ್ದೀರಾ. ಆದ್ರೆ ರೆವಿನ್ಯೂ ಸೈಟ್ಗಳಲ್ಲಿ ಎಷ್ಟೆಲ್ಲ ತೊಂದರೆಗಳಿದೆ ಗೊತ್ತಾ? ಅದನ್ನ ಕ್ಲಿಯರ್ ಆಗಿ ನೀಟಾಗಿ ತಿಳ್ಸಕ್ಕೆ ಒಂದು ಪ್ರಯತ್ನ ಮಾಡಿ ಈ ತರದ ಇನ್ಫಾರ್ಮೇಶನ್ಗಳನ್ನ ನಿಮ್ ಜೊತೆ ಹಂಚ್ಕೊಂತಾ ಇರೋದು ಥಾಟ್ಸ್ ಆಫ್ ಪ್ರಸಾದ್. ಅರ್ಥ ಏನಪ್ಪಾ ಅಂದ್ರೆ ವಿಚಾರಗಳನ್ನು ಹಂಚ್ಕೊಂತಾ ಇದ್ದೀನಿ, ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ ಬರ್ಸ್ಕೊಳ್ಳಿ ಅಂತ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಮಾಹಿತಿ ಏನಪ್ಪಾ, ಇದೇ ತರ ಒಂದು ರೆವಿನ್ಯೂ ಪ್ರಾಪರ್ಟಿಗಳಿಗೆ ಒಬ್ರು ಧೈರ್ಯ ಮಾಡ್ಬಿಟ್ಟು ಪರ್ಚೇಸ್ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಿಲ್ಡ್ರೆ ಯಾರೋ, ಸೈಟ್ ಓನರೇ ಯಾರೋ, ಲ್ಯಾಂಡ್ ಓನರೇ ಯಾರೋ ಇರ್ತಾರೆ. ಈ ರೀತಿ ರೆವಿನ್ಯೂ ಸೈಟ್ಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಮಾರಾಟ ಮಾಡೋಕ್ಕೆ ರೆಡಿ ಇದ್ದಾರೆ. ಆ ತರದ ಪ್ರಾಪರ್ಟಿಗಳನ್ನ ಅಗ್ರಿಮೆಂಟ್ ಹಾಕೊಂಡು ಪೊಸಿಷನ್ಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಇವತ್ತಿನ ಕಥೆಯಲ್ಲಿ ನಾನು ಹಂಚ್ಕೊಂತಾ ಇರೋದು ಇದನ್ನೇ. ಹಳೇದು ರೆವಿನ್ಯೂ ಲೇಔಟ್ ಫಾರ್ಮೇಶನ್ ಆಗಿತ್ತು ಹಲವು ವರ್ಷಗಳ ಹಿಂದೆ. 3 ಸರ್ವೆ ನಂಬರ್ನ ಟುಗೆದರ್ ಮಾಡ್ಬಿಟ್ಟು ಒಂದು ಲೇಔಟ್ ಫಾರ್ಮೇಶನ್ ಆಗಿದೆ. ಲ್ಯಾಂಡು 3 ಒಬ್ಬರ ಹೆಸರಿಗೆ ರಿಜಿಸ್ಟರ್ ಆಗಿರೋದು. ಜಮೀನ್ದಾರು ಅಂದ್ರೆ ಜಮೀನಿನ ಮಾಲೀಕರು ಒಬ್ರೇನೆ 3 ಸರ್ವೆ ನಂಬರ್ಗು. ಆದ್ರೆ ಅವರು ಲೇಔಟ್ ಮಾಡುವಾಗ ಏನಪ್ಪಾ ಮಾಡ್ತಾರೆ ಅಂದಾಗ, ಜಮೀನ್ದಾರರು ಡೈರೆಕ್ಟ್ ಆಗಿ ಯಾರಿಗೂ ಮಾರಾಟ ಮಾಡಲ್ಲ, ಅವರು GPA ಕೊಡ್ತಾರೆ. GPA ಹೋಲ್ಡ್ರು ಮಾರಾಟ ಮಾಡೋದು. GPA ರಿಜಿಸ್ಟರ್ ಇರ್ತವೆ, ಯಾಕೆ ತಲೆ ಕೆಡ್ಸ್ಕೊಬೇಕು ನಾವು? ಅನ್ರಿಜಿಸ್ಟರ್ಡ್ ಇದ್ರು ಅದು ವ್ಯಾಲಿಡ್ ಇರುತ್ತಲ್ವಾ ಅಂತ ಕೆಲವರು ಡೌಟ್ ಬರ್ಬೋದು. ಅವ್ರಿಗೇನೆ ಹೀಗೆ ಹೇಳ್ತಾ ಇದೀನಿ ಕೇಳಿ. GPA ಸಾಮಾನ್ಯ ಅಧಿಕಾರ ಪತ್ರ, ಅದು ಪವರ್ ಅಷ್ಟೇ, ಓನರ್ಶಿಪ್ ಇಲ್ಲ. ಈ ತರ ಪ್ರಾಪರ್ಟಿಗಳನ್ನ ನೀವು GPA ಮೂಲಕ ತಗೊಳ್ಳುವಾಗ GPA ಹೋಲ್ಡರು ಪ್ಲಸ್ ಲ್ಯಾಂಡ್ ಓನರು ಬರಬೇಕು. GPA ಇಂದ ನೀವು ಸೇಲ್ ಡೀಡ್ ಮಾಡ್ಕೊಳ್ಳುವಾಗ ಅವನು ಡೈರೆಕ್ಟ್ ಆಗಿ ಅವನ ಹೆಸರು ಹಾಕೊಳ್ಳಲ್ಲ. ಅವನಿಗೆ ಯಾರು ಪವರ್ ಕೊಟ್ಟಿದಾರಲ್ಲ ಅವನ ಹೆಸರು ಏನಕ್ಕೆ ಹಾಕ್ತಾನೆ ಅಂತ ಯಾರಾದ್ರೂ ಯೋಚನೆ ಮಾಡ್ತೀರಾ? ಇಲ್ಲ. ಬಟ್ ಅಮೌಂಟ್ ಎಲ್ಲ GPA ದಾರಿಗೆ ಕೊಟ್ಬಿಡ್ತೀರಾ. ಈಗ ಪವರ್ ಕೊಟ್ಟವನು ಪವರ್ ತಗೊಂಡಿರೋನ್ಗೂ ಏನ್ ಡಿಫ್ರೆನ್ಸು ನೀವೇ ಯೋಚನೆ ಮಾಡಿ. ಈ ತರ ಒಂದು ಸಮಸ್ಯೆ ಇರುವ ಪ್ರಾಪರ್ಟಿನ ಆಲ್ರೆಡಿ GPA ದಾರ ಮೂಲಕ ಒಂದು ಸೇಲ್ ಡೀಡ್ ಆಗ್ಬಿಟ್ಟಿದೆ. ಅದು ಇಬ್ಬರ ಹೆಸರಿಗೆ ಜಾಯಿಂಟ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈಗಿರುವಾಗ ಆ ಜಾಗದಲ್ಲಿ ಒಂದು ಬಿಲ್ಡಿಂಗ್ ನ ಕಟ್ಟಿದ್ರು, 3 ಫ್ಲೋರ್ ಬಿಲ್ಡಿಂಗ್ ನ ಕಟ್ಬಿಟ್ಟು ಮಾರಾಟಕ್ಕೆ ಇಕ್ತಾರೆ. ಮಾರಾಟಕ್ಕೆ ಇಕ್ಕಿರೋನು ಬಿಲ್ಡ್ರು ಯಾರೋ ಬೇರೆ. ಆ ಬಿಲ್ಡ್ರಿಗೆ ಯಾವುದೇ ತರದ ಲೈಸೆನ್ಸ್ಶಿಪ್ ಇಲ್ಲ, GST ಇಲ್ಲ, ಏನು ಇಲ್ಲ. ಈಸ್ ಎ ಬಿಲ್ಡರ್ ಅಂತ ರೆಕಗ್ನೈಸ್ ಮಾಡ್ಕೊಂತಾನೆ. ಇರ್ಲಿ, ನೀವು ಪ್ರಾಪರ್ಟಿ ತಗೊಳ್ಳುವಾಗ ಬಿಲ್ಡರ್ ಮಾತು ಕೇಳಿ ಪ್ರಾಪರ್ಟಿ ತಗೊಂತೀರಾ ಅಥವಾ ಸೈಟ್ ಓನರು ಯಾರಿದಾರೋ ಅವ್ರ ಹತ್ರ ಮಾತಾಡ್ಬಿಟ್ಟು ಪ್ರಾಪರ್ಟಿ ತಗೊಂತೀರಾ? ಇಲ್ಲಿ ಸಮಸ್ಯೆ ಏನಾಯ್ತು ಅಂದಾಗ ಬಿಲ್ಡರ್ ರೇಟ್ ಫಿಕ್ಸ್ ಮಾಡೋನೆ, ನಾನ್ ಕರ್ಕೊಂಡ್ಬಂದು ನಿಮ್ಗೆ ರಿಜಿಸ್ಟರ್ ಮಾಡ್ತೀನಿ ಅಂತಾನೆ. ಯಾವ ಭರೋಸೆ ಮೇಲೆ ನಂಬನ? ಸೊ ಇದೆಲ್ಲ ಒಂದ್ ಕಡೆ ಇದ್ದಾಗ ಡಾಕ್ಯುಮೆಂಟ್ ಅಲ್ಲಿ ಚೆಕ್ ಮಾಡಿದ್ರೆ ಮೂಲ ಪತ್ರನೇ ಇಲ್ಲ. ಅಂದ್ರೆ ಮೂಲ ಪತ್ರ ಅಂದ್ರೆ ತಾಯ್ಪತ್ರ, ಮದರ್ ಡೀಡು. ಈ ಜಮೀನು ಮೂಲ ವಾರಸುದಾರರು ಯಾರು, ಯಾರಿಂದ ಈ ಪ್ರಾಪರ್ಟಿ ಬಂದಿದೆ ಅನ್ನುವ ಡೀಟೇಲ್ಸ್ ಇಲ್ಲ ಡಾಕ್ಯುಮೆಂಟ್ ಅಲ್ಲಿ. ಆ ಪ್ರಾಪರ್ಟಿನ ಧೈರ್ಯವಾಗಿ ಅಗ್ರಿಮೆಂಟ್ ಹಾಕೊಳಕ್, ಅದೇನೋ ಅನ್ರಿಜಿಸ್ಟರ್ ಅಗ್ರಿಮೆಂಟ್ ಹಾಕೊಳಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಮದರ್ ಡೀಡ್ ಇಲ್ಲ ಅನ್ನಲ್ಲ, ಬಟ್ ಯಾವ್ದೋ ಒಂದು ನಂಬರು, ಯಾವ್ದೋ ಒಂದು ಬುಕ್, ಯಾವ್ದೋ ಒಂದು ವ್ಯಾಲ್ಯೂಮು, ಯಾವ್ದೋ ಒಂದು ಪೇಜಸ್ ಅಂತ ಹಾಕ್ಬಿಟ್ಟು 1982 7 ಜನ ಸೇರಿ ಒಬ್ಬಂಗೆ XYZ ಅನ್ನೋ ಒಬ್ಬಂಗೆ ಮಾರಾಟ ಮಾಡ್ಬಿಡ್ತಾರೆ. ಎಷ್ಟು? 7 ಜನ ಒಬ್ಬನ್ಗೆ. ಅದೇ 4-5 ವರ್ಷ ಆದ್ಮೇಲೆ XYZ ತಿರ್ಗಾ 5 ಜನಕ್ಕೆ, ಯಾರು 7 ಜನ ಅನ್ನಲ್ಲ, ಅದರಲ್ಲಿ 5 ಜನಕ್ಕೆ ತಿರ್ಗಾ ಅವ್ರಿಗೇನೆ ಸೇಲ್ ಮಾಡ್ತಾನೆ. ಮಾರಾಟ ಮಾಡಿರೋರೆ ತಿರ್ಗಾ ಪರ್ಚೇಸ್ ಮಾಡ್ತಾರೆ ಅಂದಾಗ ಏನಿರ್ಬೇಕು? ಇದೊಂದ್ ಕಡೆ ಇರುವಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ನೋಟಿಫಿಕೇಶನ್ ಆಗಿದೆ. ಏನಪ್ಪಾ ನೋಟಿಫಿಕೇಶನ್ ಅಂದ್ರೆ, ಈ ಸರ್ವೆ ನಂಬರ್ ಅಲ್ಲಿ ಈಗ ಆಲ್ರೆಡಿ ನಾವು ನೋಟಿಫಿಕೇಶನ್ ಮಾಡ್ಕೊಂಡಿದೀವಿ, ಇದರ ದಾಖಲಾತಿ ಪರಿಶೀಲನೆಗಾಗಿ ಇಟ್ಟಿದೀವಿ. ನಾಳೆ ದಿನ ಇದರ ದಾಖಲಾತಿ ಸರಿ ಇಲ್ಲ ಅಂದಾಗ ಎಂಟೈರ್ ಜಮೀನ ನಾವು ಅಕ್ವೈರ್ ಮಾಡ್ಕೊಬಹುದು ಅನ್ನುವ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಲೇಔಟ್ ಆಗ್ಬಿಟ್ಟು ಸೈಟ್ಗಳಾಗಿ ಮನೆಗಳಾಗ್ಬಿಟ್ಟವೆ, ಕೆಲವರು ಖಾತಾನು ಆಗವೆ. ಹೀಗಿರುವಾಗ ಆ ಪ್ರಾಪರ್ಟಿನ ಧೈರ್ಯ ಮಾಡಿ ತಗೊಳಕ್ ರೆಡಿ ಆಗವ್ರೆ. ಕಾಮಿಡಿ ವಿಷಯ ಏನಂದ್ರೆ, ಆ ಲೇಔಟ್ ಅಲ್ಲಿ ಯಾರೆಲ್ಲ ಪ್ರಾಪರ್ಟಿ ತಗೊಂಡಿದಾರಲ್ಲ ಅವ್ರಿಗೆಲ್ಲ ಇದ್ರ ಕಥೆಗಳೇ ಎಷ್ಟೋ ಗೊತ್ತೇ ಇಲ್ಲ. ಇದನ್ನೆಲ್ಲ ನನ್ ಸೈಟ್ ತಗೊಂತ ಇದಾರಲ್ಲ ಅವ್ರಿಗೆ ನಾನು ಅಡ್ವೈಸ್ ಮಾಡಿದ್ರೆ ಏನಂತಾರೆ ಗೊತ್ತಾ? ಸರ್, ಎಲ್ಲಾರ್ಗು ಬರೋದು ನಮ್ಗೆ ತಾನೇ ಬರೋದು. ಈಗ ಬೆಲೆ ಕಮ್ಮಿ ಇದೆ ಸರ್, ರೇಟ್ ನೋಡ್ತಾ ಇದ್ರೆ ಹಿಂಗ್ ಏರ್ತಾ ಇದೆ, ನಾಳೆ ದಿನ ನನ್ನ ಸೈಟ್ ತಗೊಳಕ್ ಆಗುತ್ತೋ ಆಗಲ್ವೋ ಅಂತ ಭಯ ಬಂದ್ಬಿಟ್ಟಿದೆ ಅಂತ ನನ್ಗೆ ಕ್ವಶನ್ ಮಾಡಿ ಕೇಳ್ತಾ ಇದ್ದಾರೆ. ನೋಡ್ಕೊಳ್ಳೋಣ ಸರ್, ನಾಳೆ ದಿನ ಯಾರು ಬರಬಹುದು ಹೇಳಕ್ಕಾಗುತ್ತಾ ಅಂತ ಕೇಳ್ತಾರೆ. ಹೆಂಗ್ರಿ ಹೇಳಕ್ಕಾಯ್ತದೆ ಯಾರು ಬರ್ತಾರೆ ಅಂತ? ಒಂದ್ ಕಡೆ ಮದರ್ ಡೀಡ್ ಇಲ್ಲ,
ಎರಡನೇ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನೋಟಿಫಿಕೇಶನ್ ಹಾಕಿದ್ದಾರೆ. ಮೂರನೇದು ಸೈಟ್ನ ಡೈರೆಕ್ಟ್ ಆಗಿ ಜಮೀನ್ದಾರಿಂದ ರಿಜಿಸ್ಟರ್ ಆಗಿಲ್ಲ, ಅನ್ರಿಜಿಸ್ಟರ್ಡ್ ಜಿ ಪಿ ಹೋಲ್ಡರಿಂದ ರಿಜಿಸ್ಟರ್ ಆಗಿದೆ. ನಾಲ್ಕನೇದು ಯಾರು ರಿಜಿಸ್ಟರ್ ಮಾಡ್ಕೊಂಡಿದಾರಲ್ಲ ಅವ್ರ ಹೆಸರು ಖಾತೆ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರು ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಹಾಕೊಂಡು ಒಂದು ಪ್ರಾಪರ್ಟಿ ತಗೊಂಡು ಪೊಸಿಷನ್ಗೆ ಹೋಗಿರಿ. ನೀವು ಯಾವತ್ತು ನಮಗೆ ಖಾತಾ ಆಯ್ತದೋ ಅವತ್ತು ನಿಮ್ಮ ಖಾತಾ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಡ್ತೀವಿ ಅದೇ ಬೆಲೆಗೆ ಅಂತ ಹೇಳ್ತಾ ಇದಾರೆ. ಇದು ನಂಬಕ್ಕಾಯ್ತದ? ಈ ತರ ಪ್ರಾಪರ್ಟಿನ ನಾವು ಯಾವ ನಂಬಿಕೆ ಯಾವ ಭರವಸೆಯಿಂದ ಪರ್ಚೇಸ್ ಮಾಡಬೇಕು? ಸೊ ಇಲ್ಲಿವರೆಗೂ ನಾನು ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದಾಗ ಒಂದು ಕಮೆಂಟು, ಹಾಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಪೋರ್ಟ್ ಮಾಡ್ತಾ ಇರಿ. ಇದೇ ತರದ ಹಲವಾರು ಡಾಕ್ಯುಮೆಂಟ್ ಅವೇರ್ನೆಸ್ಗಳನ್ನ ಒಂದೊಂದಾಗಿ ನಿಮ್ ಜೊತೆ ಕತೆಗಳ ರೂಪದಲ್ಲಿ ಹಂಚ್ಕೊಂತಾ ಇರ್ತೀನಿ. ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ ಬರ್ಸ್ಕೊಳ್ಳಿ. ನಾಳೆ ದಿನ ಸಮಸ್ಯೆ ಬಂತು ಅಂದಾಗ ಯಾರು ಬರಲ್ಲ, ನಿಮ್ ಪತ್ರನೇ ಮಾತಾಡ್ಬೇಕು. ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳಿಸಿದೀನಿ. ಈ ತರದ್ದು ಕನ್ಸ್ಟ್ರಕ್ಟ್ ಆಗಿರೋ ಪ್ರಾಪರ್ಟಿ ನಿನಗೆ ಬೇಕಾ ಅಂತ ಕ್ವಶನ್ ಮಾಡಿದ್ರೆ ಅವ್ರು ನನಗೆ ಕೆಲವು ಸಜೆಸ್ಟ್ಗಳನ್ನ ಕೇಳಿದ್ದಾರೆ. ಏನ್ ಗೊತ್ತಾ ಅದು? ಸರ್ ಆಲ್ರೆಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ, ನಾನು ಪೊಸಿಷನ್ಗೆ ಹೋಗ್ಬಿಡ್ತೀನಿ. ಪೊಸಿಷನ್ಗೆ ಹೋಗ್ಬಿಟ್ಟು ಒಂದು 30 ಲಕ್ಷನೋ 40 ಲಕ್ಷನೋ ಅವ್ರು ಕೊಟ್ಬಿಡ್ತೀನಿ. ಅವ್ರ ಹತ್ರ ಇರೋ ಒರಿಜಿನಲ್ ಡಾಕ್ಯುಮೆಂಟ್ಗಳು, ಅವ್ರದ್ದು ಸೇಲ್ ಡೀಡು, ಪ್ರೀವಿಯಸ್ ಡೀಡು ಎಲ್ಲ ನಾನು ತಗೊಂಡ್ಬಿಡ್ತೀನಿ. ನನ್ನ ಹತ್ರ ಇತ್ತು ಅಂದಾಗ ಅವರು ಯಾರಿಗೂ ಮಾರಕ್ಕಾಗಲ್ವಲ್ಲ ಸರ್, ಒರಿಜಿನಲ್ ಪತ್ರ ಇಲ್ಲ ಅಂದ್ರೆ ಹೆಂಗ್ ಯಾರು ತಗೊಂತಾರೆ ಅಂತ ನನಗೆ ಕ್ವಶನ್ ಮಾಡಿದ್ರು. ಒಂದೇ ಮಾತು ಹೇಳಿದ್ದು, ಒರಿಜಿನಲ್ ಪತ್ರ ಇಲ್ಲ ಅಂದ್ರೆ ರಿಜಿಸ್ಟರ್ ಆಗುತ್ತೋ ಆಗಲ್ವೋ? ನೀವ್ ಹೇಳಿ.